ಕೂಡ್ಲು ಗ್ರಾಮದಲ್ಲಿ ಇರುವಷ್ಟು ದೇವಸ್ಥಾನಗಳು, ಭಜನಾ ಮಂದಿರಗಳು, ತರವಾಡುಗಳು ಹಾಗೂ ದೇವಸ್ಥಾನಗಳು ಇವು ಬೇರೆ ಯಾವ ಗ್ರಾಮದಲ್ಲಿಯೂ ಇಲ್ಲ. ಅದರ ಬಗ್ಗೆ ನಾವೊಂದು ಚಿಂತನೆ ಮಾಡಿಸಿದೆವು. ಮಾಡುವಾಗ ನಾವು ಇಲ್ಲಿ ಅತಿರುದ್ರ ಮಹಾಯಾಗದ ಸಮಯದಲ್ಲಿ ಅದರ ಕುರಿತೆಲ್ಲ ಒಂದು ಆಲೋಚನೆ ಮಾಡಿದ್ದೆವು. ಆಗ ನಮಗೆ ಸಿಕ್ಕಿದ ಅಂದ್ರೆ ಸುಮಾರು 22ರಷ್ಟು ದೊಡ್ಡದು ಸಣ್ಣದಾದ ದೇವಸ್ಥಾನಗಳು, 22 ದೇವಸ್ಥಾನಗಳು. ಹಾಗೆ ಬಾಕಿ ಇದ್ದ ಮಠ ಮಂದಿರಗಳು ಇದೆಲ್ಲ ಇತ್ತು. ಹಾಗೆ ದೇವಸ್ಥಾನಗಳುಂಟು, ತರವಾಡು ಮನೆಗಳುಂಟು, ಭಜನಾ ಮಂದಿರಗಳುಂಟು. ಅತಿ ಹೆಚ್ಚು ಇದು ಇರುವಂತ ಕೂಡ್ಲು. ಕೇರಳವನ್ನು ನಾವು ದೈವത്തിന്റെ ಸ್ವಂತ ನಾಡು ಅಂತ ಹೇಳಿ, ದೇವರ ಸ್ವಂತ ನಾಡು ಅಂತ ಹೇಳುವಾಗ ಇದು ಕೂಡ್ಲು ದೇವರ ಸ್ವಂತ ನಾಡು ಅಂತ ಹೇಳಿ ನಾವು ಹೇಳಬೇಕು ಸರ್. ನಮಸ್ಕಾರ. ನಾವೀಗ ಕೇರಳದ ಕಾಸರಗೋಡು ಜಿಲ್ಲೆಯ ಕೂಡ್ಲು ಶ್ರೀಶೈಲ ಮಹಾದೇವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಕೇರಳ ದೇವರ ಸ್ವಂತ ನಾಡು ಅಂತೇಳಿ ಹೇಳಿದ ಹಾಗೆ ಕೂಡ್ಲು ಗ್ರಾಮ ದೇವರ ಸ್ವಂತ ಗ್ರಾಮ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಣ್ಣ ಗ್ರಾಮದಲ್ಲಿ ಸುಮಾರು 22ರಷ್ಟು ದೇವಸ್ಥಾನಗಳಿಲ್ಲಿವೆ. ಅದರಲ್ಲಿಯೂ ಶ್ರೀಶೈಲ ಮಹಾದೇವ ಕ್ಷೇತ್ರದಲ್ಲಿ ಈ 1 ತಿಂಗಳಿಂದ ಧನುಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ದಿವಸ ಬೆಳಗ್ಗೆ ವಿವಿಧ ಸಂಘಗಳಿಂದ, ಭಜನಾ ಸಂಘಗಳಿಂದ ಭಜನಾ ಸೇವೆಯೂ ಅಲ್ಲಿ ನಡೀತಾ ಇದೆ. ನಾವು ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭಜನಾ ಸಂಘ ಕುಣಿತ ಭಜನೆಯೊಂದಿಗೆ ಶ್ರೀಶೈಲ ಮಹಾದೇವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಯ ವಿಶೇಷತೆಗಳೇನು, ಈ ಶ್ರೀಶೈಲ ಮಹಾದೇವ ದೇವಸ್ಥಾನದ ವಿಶೇಷತೆಗಳು, ಅದರ ಐತಿಹಾಸಿಕ ಹಿನ್ನೆಲೆ, ಅಲ್ಲಿ ನಡೆಯುವಂತಹ ಆಚಾರ ವಿಚಾರಗಳು, ಇದರ ಬಗ್ಗೆ ನಾವು ತಿಳಿದುಕೊಳ್ಳುವ. ಹೋಗುವ ಶ್ರೀಶೈಲ ಮಹಾದೇವ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿಯ ವಿಚಾರಗಳನ್ನು ತಿಳಿದುಕೊಳ್ಳುವ. ಶ್ರೀಶೈಲ ಮಹಾದೇವ ದೇವಸ್ಥಾನದಲ್ಲಿ ನಾವೀಗ ಇದ್ದೇವೆ. ದೇವಸ್ಥಾನದ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಸರ್, ಈಗ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಮೊದಲು ನಿಮ್ಮ ಪರಿಚಯವನ್ನೊಂದು ಹೇಳಿ, ಆಮೇಲೆ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರೋ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ನನ್ನ ಹೆಸರು ಸುರೇಶ್ ನಾಯ್ಕ್ ಅಂತ. ದೇವಸ್ಥಾನದ ಸಮೀಪದಲ್ಲಿ ಸ್ವಲ್ಪ ದೂರದಲ್ಲಿ ಮನೆ ಇದೆ. ದೇವಸ್ಥಾನದ ಕಮಿಟಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ದೇವಸ್ಥಾನದ ಹಿನ್ನೆಲೆ ಅಥವಾ ಇದರಲ್ಲಿ ಇಲ್ಲಿಯ ವಿಚಾರಗಳು ಒಂದು 4 ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಕೂಡ್ಲು ಎಂಬುದು ಬಹಳ ಪುರಾತನವಾದೊಂದು ಸ್ಥಳ. ಇದು ಹಲವಾರು ದೈವ ದೇವಸ್ಥಾನಗಳ ನೆಲೆವೀಡು. ಇಲ್ಲಿ ಯಾವತ್ತೂ ಕೂಡ ದೇವರುಗಳನ್ನು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅಂಥ ಒಂದು ಊರು ನಮ್ಮ ಊರು. ಇಂಥ ಕಡೆಯಲ್ಲಿ ಶ್ರೀಶೈಲ ಮಹಾದೇವ ದೇವಸ್ಥಾನ ಬಂದ ಚರಿತ್ರೆ ಅಂದರೆ, ಬಹಳ ಹಳೆಯ ಕಾಲದಿಂದ ಕೂಡ ಈ ಜಾಗಕ್ಕೆ ದೇವರ ಗುಡ್ಡೆ ಅಂತ ಹೆಸರು. ದೇವರ ಗುಡ್ಡೆ ಅಂತ ಹೆಸರು ಬರಬೇಕಿದ್ರೆ ಅದೇ ಒಂದು ಶಿವಲಿಂಗ, ಒಂದು ಮರದಡಿಯಲ್ಲಿ, ಒಂದು ವಿಶಾಲ ಗುಡ್ಡೆ, ಒಂದು ಮರದಡಿಯಲ್ಲಿ ಒಂದು ಶಿವಲಿಂಗ. ಈ ಶಿವಲಿಂಗ ಬಹಳ ವರ್ಷಗಳ ಹಿಂದೆ ಇತ್ತು, ಇವತ್ತು ನಿನ್ನೆದಲ್ಲ. ದೇವರ ಗುಡ್ಡೆ ಅಂತ ಇದಕ್ಕೆ ಹೆಸರು. ಹಾಗೆ ಸ್ವಲ್ಪ ಸಮಯ ಕಳೆದಾಗ ಇದು ಒಂದು ಮನೆಗಳಿಗೆಲ್ಲ ನಾಗ ಬರುವಂಥದ್ದು ಕಾಣಲಿಕ್ಕೆ ಶುರುವಾಯಿತು. ಎಲ್ಲ ಮನೆಗಳಿಗೂ ಕೂಡ ನಾಗ ಹೋಗಿದೆ. ನಾನು ಕೂಡ ದಾರಿಯಲ್ಲಿ ಬರಬೇಕಿದ್ರೆ ಮಧ್ಯಾಹ್ನದ ಹೊತ್ತು ನನ್ನ ದಾರಿಯಲ್ಲಿ ಕೂಡ ನಾನು ನಾಗರನ್ನು ಕಂಡಿದ್ದೇನೆ. ಆಗ ನಾಗಗಳೆಲ್ಲ ಬಂದಾಗ ಜನರಿಗೆ ಒಂದು ಏನಪ್ಪ ಇದು ನಾಗ ಬರ್ತಾ ಉಂಟು. ಆದರೂ ಕೂಡ ಎಲ್ಲ ಬಡತನದ ಕಾಲ, ಆಗ ಹೆಚ್ಚು ಶ್ರಮ ವಹಿಸಿಕೊಂಡು ಇದು ಎದುರು ನಿಂತು ಕೆಲಸ ಮಾಡುವಂಥ ಧೈರ್ಯ ಯಾರಿಗಿಲ್ಲ ಅಂಥ ಒಂದು ಕಾಲ ಅದಾಗಿತ್ತು. ಆದರೂ ಕೂಡ ಮನಸ್ಸಲ್ಲಿ ಒಂದು ಭಯ ಇತ್ತು, ಇದೇನಪ್ಪ ನಾಗ ಬರ್ತಾ ಉಂಟು, ಏನೋ ಒಂದು ವಿಶೇಷ ಇದೆ ಈ ಊರಿನಲ್ಲಿ ಅಂತ. ಸ್ವಲ್ಪ ಸಮಯ ಕಳಿಬೇಕಿದ್ರೆ ಕೆಲವಾರು ವ್ಯಕ್ತಿಗಳ ಮರಣವೂ ಕೂಡ ಆಯಿತು. ಆವಾಗಂತೂ ಜನ ತುಂಬ ಕಂಗಾಲಾದರು, ಇನ್ನು ಏನಾದರೂ ಅದು ಮಾಡಬೇಕು, ಈ ರೀತಿ ಬಿಟ್ಟರೆ ಆಗೋದಿಲ್ಲ ಅಂತ ಜ್ಯೋತಿಷ ಚಿಂತನೆಯನ್ನು ಮಾಡಿದರು. ಜ್ಯೋತಿಷ ಚಿಂತನೆಯನ್ನು ಮಾಡಿದಾಗ ಈ ಜಾಗದ ವಿಶೇಷತೆಗಳು ಅರಿವಾಯಿತು. ಮಾತ್ರ ಅಲ್ಲ, ಆದಷ್ಟು ಬೇಗನೆ ದೇವಸ್ಥಾನದ ನಿರ್ಮಾಣ ಮಾಡಿ ಪುಣ್ಯ ಕಟ್ಟಿಕೊಳ್ಬೇಕು ಅಂತ ಜ್ಯೋತಿಷ ಪ್ರಶ್ನೆಯಲ್ಲಿ ತಿಳಿಯಿತು. ಹಾಗೆ ಕೊನೆಗೆ ಎಲ್ಲ ಊರಿನ ಹಾಗೂ ಪರ ಊರ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಕರೆದು ಚಿಂತನೆ ನಡೆಸಲಾಯಿತು. ಆವಾಗ ನಮ್ಮ ಹಳೆಯ ಪಂಚಾಯತ್ ಅಧ್ಯಕ್ಷರಾಗಿದ್ದಂತಹ ಸೂರ್ಲು ಜಗನ್ನಾಥ್ ಶೆಟ್ಟರು, MN ಮಣಿಯಣಿಯವರು, ಸೊಸೈಟಿ ಕೃಷ್ಣನವರು, ಇಂಥ ಸಜಂಕಲ್ ವಿಷ್ಣು ಭಟ್ರು, ಇವರು ಇಂಥ ಹಲವಾರು ಗಣ್ಯರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಸಭೆಯನ್ನು ನಡೆಸಿ ಚಿಂತನೆಯನ್ನು ನಡೆಸಲಾಯಿತು. ಚಿಂತನೆಯನ್ನು ನಡೆಸಿ ಕೊನೆಗೆ ಆಗುವಾಗ ಇಲ್ಲಿ ದೇವಸ್ಥಾನ ಕಟ್ಟುವ ಒಂದು ನಿರ್ಧಾರಕ್ಕೆ ಬಂದೆವು. ಆ ನಿರ್ಧಾರ ಪ್ರಕಾರ ದೇವಸ್ಥಾನದ
ಕೆಲಸದ ಆರಂಭ ಆಯಿತು. ಆರಂಭ ಘಟ್ಟದಲ್ಲಿ ಕೂಡ ಅಷ್ಟೇ, ನಾವೆಲ್ಲ ಹಲವಾರು ತರುಣರು ಸೇವಾ ರೂಪದಲ್ಲಿ ಇಲ್ಲಿ ಬಹಳಷ್ಟು ಸಮಯ ಕೆಲಸ ಮಾಡಿದೆವು. ಹಣವನ್ನು ಮಾತ್ರ ನೋಡಲಿಕ್ಕೆ ತಕ್ಕಂಥ ಒಂದು ಸಾಮರ್ಥ್ಯ ಆಗಿನ ಕಾಲದಲ್ಲಿ ಯಾರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಆದಷ್ಟು ಶ್ರಮ ಸೇವೆಗಳಿಂದಲೇ ಎಲ್ಲ ಕೆಲಸವು ಹೆಚ್ಚಿನದ್ದು ಆದದ್ದು. ಹಾಗೆ ಆ ಶ್ರಮ ಸೇವೆಗಳಿಂದಾಗಿ 1999ರಲ್ಲಿ ದೇವಸ್ಥಾನದ ಪ್ರಥಮ ಬ್ರಹ್ಮಕಲಶೋತ್ಸವ ಆಯಿತು. 99ರಲ್ಲಿ ಪ್ರಥಮ ಬ್ರಹ್ಮಕಲಶೋತ್ಸವ ಆಯಿತು. ದೇವಸ್ಥಾನದ ಕಾರ್ಯ ಸ್ವರೂಪಗಳ ಆರಂಭ ಆಯಿತು. ಜನ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬರಲಿಕ್ಕೆ ಆರಂಭ ಆದರು. ಹಾಗೆ ಕೊನೆಗೆ ನೋಡುವಾಗ ಸುರುವಿನ ಪ್ರತಿಷ್ಠೆಯಲ್ಲಿ ಏನೋ ಸ್ವಲ್ಪ ಲೋಪಗಳು ಕಂಡು ಬಂತು. ಆ ಲೋಪಗಳು ಕಂಡಂಥ ಪ್ರಕಾರದಲ್ಲಿ 1912ರಲ್ಲಿ ಪುನಃ ಕೂಡ 2012ರಲ್ಲಿ ಪುನಃ ಒಂದು ಬ್ರಹ್ಮಕಲಶ ಕೂಡ ಮಾಡಬೇಕಾಗಿ ಬಂತು. ಆ ಬ್ರಹ್ಮಕಲಶ ಮಾಡಿದ ನಂತರ ದೇವಸ್ಥಾನದ ಕಾರಣಿಕೆ ಮತ್ತು ಕೂಡ ಹೆಚ್ಚಾಯಿತು. ಜನ ಮತ್ತು ಕೂಡ ಜಾಸ್ತಿ ಬರುವಂಥ ಕೆಲಸಗಳು ಆರಂಭ ಆಯಿತು. ಅದರ ಮಧ್ಯದಲ್ಲಿ 2 ಯಾಗಗಳು ಕೂಡ ಆಯ್ತು. ಇಲ್ಲಿ ಅತಿರುದ್ರ ಮಹಾಯಾಗ 2020ರಲ್ಲಿ ಅತಿರುದ್ರ ಮಹಾಯಾಗ ಆಯಿತು. ಅತಿರುದ್ರ ಮಹಾಯಾಗದಲ್ಲಿ ಕೂಡ ಹಾಗೆ ನಾವು ಗ್ರಹಿಸಿದ್ದಕ್ಕಿಂತ ಇಮ್ಮಡಿ ಕಾರ್ಯಕ್ರಮ ನಡೆಯಿತು. ಒಳ್ಳೆಯ ಫಲಸ್ವರೂಪ ನಮಗೆ ಸಿಕ್ಕಿತು. ಅದರಿಂದ ದೇವಸ್ಥಾನದ ಇದು ಹೆಸರು ಮತ್ತು ಕೂಡ ಇಮ್ಮಡಿಯಾಗಿ ಬಂತು. ಹಾಗೆ 2020ರಲ್ಲಿ ಯಾಗ ಯಜ್ಞಗಳೆಲ್ಲ ಕಳೆಯಿತು. ಆಮೇಲೆ ಕಳೆದ 10 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಧನು ಪೂಜಾ ಮಹೋತ್ಸವ ನಡೀತಾ ಇದೆ. 10 ವರ್ಷದಲ್ಲಿ ಕೂಡ ಜನ ಬಹಳಷ್ಟು ಅತಿ ಬೆಳಗ್ಗಿನದ್ದೇ ಕಾರ್ಯಕ್ರಮ ಆದರೂ ಕೂಡ ಜನ ಸಾಕಷ್ಟು ಬರ್ತಾ ಇದ್ದಾರೆ. ಶ್ರೀಶೈಲೇಶ್ವರನ ಅನುಗ್ರಹಕ್ಕೋಸ್ಕರ ಬೆಳಿಗ್ಗೆ ಎದ್ದು ಮಕ್ಕಳನ್ನು ಕೂಡ ಎಬ್ಬಿಸಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿತ್ಯವೂ ಕೂಡ ಹಲವಾರು ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆಯೂ ಕೂಡ ಶ್ರೀಶೈಲೇಶ್ವರನ ಸನ್ನಿಧಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದು ನಮ್ಮ ಆಶೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಪ್ರತಿ ತಿಂಗಳಲ್ಲಿ ಕೂಡ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ. ಇದಕ್ಕೂ ಅಷ್ಟೇ ಇದು ಸಾವಿರಾರು ಜನ ಆಶ್ಲೇಷ ಪೂಜೆಯೂ ಕೂಡ ಭಾಗವಹಿಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಶ್ರೀಶೈಲೇಶ್ವರನ ಸನ್ನಿಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದು ನಮ್ಮ ಪ್ರಾರ್ಥನೆ. ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರೇ, ನೀವು ನಿಮ್ಮ ಪರಿಚಯ ಮಾಡಿಕೊಡ್ಬೇಕು. ಜೊತೆಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೊಂದು ವಿಶೇಷತೆ ಇದೆ ಅಂತೇಳಿ ಇಲ್ಲಿ ಪ್ರಾರ್ಥಿಸಿಕೊಂಡ್ರೆ ಆಗ್ತದೆ ಅಂತೇಳಿ ಹೇಳೋದನ್ನು ಕೇಳಿದ್ದೇನೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ನೀವು ಕೊಡಬೇಕು ಅಂತೇಳಿ ಕೇಳ್ತೇನೆ. ನಾನು ನಿಮ್ಮ ಪರಿಚಯ. ಸುಭಾಷ್ ಪಾಟಾಳಿ, ಈ ದೇವಸ್ಥಾನದ ಪ್ರೆಸಿಡೆಂಟ್ ಆಗಿ ಸೇವೆ ಮಾಡ್ತಾ ಇದ್ದೇನೆ. ನಮ್ಮ ಈ ದೇವರಗುಡ್ಡೆ ಶ್ರೀಶೈಲ ಮಹಾದೇವರು ನಮಗೆ ಒಂದು ಅಪೂರ್ವವಾಗಿ ಸಿಕ್ಕಿದೇನೆಂದರೆ, ಇಲ್ಲಿ ಪುರಾಣ ಕಾಲದಲ್ಲಿ ದೇವರಗುಡ್ಡೆ ಎಂಬ ನಾಮಕರಣ ಇರುವ ಈ ಸ್ಥಳ. ದೇವರಗುಡ್ಡೆ ಗಂಗೆ ರೋಡು ದೇವರಗುಡ್ಡೆ ಅಂತ ಹೇಳಿದರೆ ಅದು ದೇವರದೇ ಒಂದು ಪುಣ್ಯ ಸ್ಥಳವಾಗಿತ್ತು. ಅದು ಎಷ್ಟೋ ಸಾವಿರ ವರ್ಷ ಕಾಲ ಮುಂಚೆ ಇದ್ದಂತಹ ಈ ಕಾಲದಲ್ಲೆಲ್ಲ ಆವತ್ತಿನ ರಾಜವಂಶದವರು ಸಂತಾನ ಇಲ್ಲದೆ ದುಃಖದಲ್ಲಿರುವಾಗ ರಾಜ ಋಷಿಯವರ ಹತ್ರ ದುಃಖವನ್ನು ಹೇಳಿದರು. ಅದು ನಮಗೆ ಇದು ತಿಳ್ಕೊಂಡು ನಾವು ದೇವಜ್ಞ ಪ್ರಶ್ನೆಯಲ್ಲಿ ಕಂಡಂತೆ ನಾನು ಈಗ ಹೇಳೋದು ಮುಂಚಿನ ಕಾಲದಲ್ಲಿ ಹಾಗೆ ಆ ದುಃಖವನ್ನು ರಾಜ ಋಷಿಯರ ಹತ್ರ ಹೇಳಿ ಆ ಮಹಾರಿಷಿ ಅಂತ ಅವರ ನಾಮಕರಣ ಅಂತ ಹೇಳಿ ಕೇಳಿದ್ದೇನೆ. ಈ ಅತ್ರಿ ಮಹರ್ಷಿಗಳು ಎಂಬ ಅವರು ಸ್ವಯಂಭು ಶಿವಲಿಂಗದಲ್ಲಿ ಮಹಾದೇವರನ್ನು ಪೂಜೆ ಮಾಡಿ ಅವರಿಗೆ ಸಂತಾನ ಭಾಗ್ಯಕ್ಕೆ ಕರುಣಿಸುತ್ತೀರಂತೆ ಎಂಬ ಸೂಚನೆ ನಮಗೆ ದೇವಜ್ಞ ಪ್ರಶ್ನೆಯಲ್ಲಿ ಆವತ್ತು ಕಂಡು ಬಂದದ್ದು. ಅದೇ ಪ್ರಕಾರ ಇಲ್ಲಿ ನಾವು ಈಗೂ ಸಹ ಆ ಸಂತಾನ ಭಾಗ್ಯ ಉಂಟು ಅಂತ ಈಗೂ ಸಹ ನಮಗೆ ಇಲ್ಲಿ ಕಾಣ್ತಾ ಇದೆ. ಎಷ್ಟೋ ಜನ ಬಂದು ಇಲ್ಲಿ ದುಃಖವನ್ನು ಹೇಳಿ ಅಲ್ಲಿ ದೇವರಿಗೆ ಬೇಕಂತ ಸೇವೆಯನ್ನು ನಾವು ಮಾಡ್ತೇವೆ, ನಮಗೆ ಸಂತಾನ ಭಾಗ್ಯ ಕೊಡಬೇಕಂತೇಳಿ ಎಷ್ಟೋ ಜನ ಬಂದು ಇಲ್ಲಿ ಬಂದು ದೇವರ ಹತ್ರ ಬೇಡಿಕೊಂಡು ಹೋದವರು ವಾಪಸ್ಸು ಇಲ್ಲಿ ಬಂದು ಆ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ನಮಗೆ ಸಂತಾನ ಭಾಗ್ಯ ಲಭಿಸಿದೆ ಅಂತೇಳಿ ಅಂತಹ ಒಂದು ಮಹಾಪುಣ್ಯಕಾರಿ ಇಲ್ಲಿ ಆ ದೇವರ ಶೈಲೇಶ್ವರ ಮಹಾದೇವರ ಇದೆ. ಇಲ್ಲಿ ಒಂದು ಮತ್ತೊಂದು ಸೇವೆ ಅಂತ ಹೇಳಿದರೆ ನಮ್ಮ ಅನುಭವದಲ್ಲಿ ಒಂದು ಹೇಳಿದೆ ಅಂದರೆ, ಇಲ್ಲಿ ಯಾರು ಸೇವೆ ಮಾಡ್ತಾರೋ, ಯಾವ ದೇವರ ಕರ್ತವ್ಯದ ಪ್ರಕಾರ ಸೇವೆ ಮಾಡ್ತಾರೋ ಅವನ ಸಂತಾನಕ್ಕೆ ಲಾಭ.
ಅವರ ಸಂತಾನ ಪೂರ್ತಿಯಾಗಿ ಅಭಿವೃದ್ಧಿ ಆಗುವುದರಲ್ಲಿ ಸಂಶಯವಿಲ್ಲದಂತೂ ಸತ್ಯ. ಅದು ನನಗೆ ಹೇಳುವಾಗಲೇ ಈಗ ಮನಸ್ಸಿನಲ್ಲಿ ಸಂತೋಷದ ಒಂದು ದುಃಖ ಬರ್ತಾ ಇದೆ. ಏನಂದ್ರೆ ಸಂಸಾರದಲ್ಲಿ ಒಂದು ಕಣ್ಣೀರು ಬರ್ತಾ ಉಂಟು. ಅಷ್ಟು ಸಹ ಆನಂದವಾದಂಥ ಒಂದು ವಿಷಯ ಇದು. ಇಲ್ಲಿ ದುಡಿದವರಿಗೆ ಆ ಪರಮಾತ್ಮ ಅವರ ಸಂತಾನಕ್ಕೆ ಕೊಡುವಂಥ ಭಾಗ್ಯ ಹೇಳಿದ್ರೆ ಅಷ್ಟಿಷ್ಟೇನಲ್ಲ, ಅಪೂರ್ವ ಆ ಪರಮಾತ್ಮ ಅನುಗ್ರಹ. ಆ ಸಂತಾನ ಒಳ್ಳೆದೇ ಆಗೋದು ಖಂಡಿತ. ಅಂಥ ಒಂದು ಪವಿತ್ರ ಭೂಮಿ ಈ ದೇವರಗುಡ್ಡೆ ಶ್ರೀಶೈಲ ಮಹಾದೇವಸ್ಥಾನ. ಇಲ್ಲಿ ದೇವಸ್ಥಾನ ಕಟ್ಟುವ ಸಂದರ್ಭದಲ್ಲೂ ಹಾಗೆ ಇದು ಎಲ್ಲ ಭೂಮಿಗಿಂತ ನಮ್ಮ ಕೂಡಲಲ್ಲಿ ಎತ್ತರವಾದಂಥ ಭೂಮಿ. ಈ ಭೂಮಿಯಲ್ಲಿ ನಾವು ಪ್ರಶ್ನೆಯಲ್ಲಿ ಕಂಡದನ್ನೇ ಇದು ಕೈಲಾಸನಾದ, ಇದು ಕೈಲಾಸ ಅಂತ. ಹಾಗೆ ಕೈಲಾಸ ಅಂತ ಹೇಳುವಾಗ ಎಲ್ಲರಿಗೂ ಈ ಕೈಲಾಸ ಅಂತ ಹೇಳುವಾಗ ಈ ದೇವರಗುಡ್ಡೆ ಅಂತ ಹೇಳುವಾಗ ಯಾರಿಗೂ ಅಷ್ಟು ಇದು ಮುಂಚಿನ ಕಾಲದಲ್ಲಿ ಬರಲಿಲ್ಲ. ಮತ್ತೆ ಮತ್ತೆ ಅವರು ಕಂಡ ಕೂಡಲೇ ಅವರಿಗೆ ಇಲ್ಲಿ ಪರಿಚಿತ ಆದದ್ದು. ನಾನು ಈಗ ಈ ದೇವಸ್ಥಾನದಲ್ಲಿ ಆರಂಭದಿಂದ ಶಿವಲಿಂಗ ಆರಂಭದಿಂದ ಕಂಡ ದೇವರಿಗೆ ಇಲ್ಲಿ ಪ್ರಶ್ನೆ ಇಡುವಾಗ ದೇವರಿಗೆ ಈಗ ನೀವು ನೈವೇದ್ಯ ಇಡುವುದಾದರೆ ದೇವರು ತೆಕ್ಕೊಳ್ಳಿಕ್ಕೆ ರೆಡಿ ನಿಂತಿದ್ದಾರೆ ಎಂಬ ಆಗಲೇ ನಮ್ಮ ಇದು ಕಣ್ಮುಂದೆನೇ ಕಂಡ ಒಂದು ವಿಷಯ. ಆ ಜನವರಿ ತಿಂಗಳಲ್ಲಿ ಒಂದು ಮಳೆ ಗಾಳಿ ಆ ಚಪ್ಪರವನ್ನು ಹಂದಾಡಿಸಿದ್ದೇವೆ ಅಂತೇಳಿ ನನ್ನ ಈಗೂ ಸಹ ನಮ್ಮ ಆ ನೆನಪು ಬರ್ತಾ ಉಂಟು. ಆ ಜ್ಯೋತಿಷರು ಹಾಗೆ ಹೇಳುವಾಗಲೇ ಈ ಚಪ್ಪರವನ್ನು ಅಂದಾಡಿಸಿ ಗಾಳಿ ಬಂದು ಅಂದಾಡಿಸಿ ಒಂದು ಹನಿ ನೀರು ಬಿದ್ದಿದ್ದೇವೆ ಆವತ್ತು ಸಂತೋಷದಲ್ಲಿ. ಆಗಲೇ ತಂತ್ರಿಯವರು ಹೇಳಿದರು ನಾವು ಇದಕ್ಕೆ ಬೇಡ. ಆಗ 4 ದೇವಸ್ಥಾನ ಕುಂಬಳ ಸೀಮೆಯ 4 ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನು ಅಲ್ಲಿಂದಲ್ಲಿಯೇ ಕುತ್ತ ಮಾಡಿ ಸುತ್ತು ಕಲ್ಲು ಇಟ್ಟು ತಂತ್ರಿಗಳು ಕುತ್ತ ಕಲ್ಲು ಇಟ್ಟು ನಾವು ಮಡಲಿನ ಚಪ್ಪರ ಕಟ್ಟಿ ದೇವರಿಗೆ ನೈವೇದ್ಯ ಮಾಡಿದ್ದು. ಇಲ್ಲಿ ಈ ನೈವೇದ್ಯ ಮಾಡುವಾಗ ಈ ಚಪ್ಪರ ಕಟ್ಟುವಾಗ ನಾನು ಒಬ್ಬನೇ ಒಂದು ಸಲ ಬರುವಾಗ ಇಲ್ಲಿ ನಾಗದೇವರ ಮಹಿಮೆ ಎಲ್ಲರೂ ನೋಡಿದರು ಸಂತೋಷದಲ್ಲಿ. ಆ ಸಂತೋಷದಲ್ಲಿ ನೋಡಿ ನನ್ನನ್ನು ಕಾಣುವಾಗ ಎಲ್ಲ ಈಚೆ ಒಂದು ಬನ ಉಂಟು, ಆ ಬನಕ್ಕೆ ಹೋಗಿ ಎಲ್ಲ ಸೇರಿದರು. ಅದೇ ಪ್ರಕಾರ ಇಲ್ಲಿ ಬರುವಾಗ ಒಬ್ಬರಾಗಿ ಬರುವಾಗ ನನ್ನ ಅನುಭವದ ವಿಷಯದಲ್ಲಿ ನಾನು ಹೇಳ್ತಿದ್ದೇನೆ. ಬರುವಾಗ ಒಳ್ಳೆ ಶ್ರೀಕೃಷ್ಣನ ಕೊಳಲು ಊದು, ಯಾರು ಇಲ್ಲದ ನಿಶಬ್ದವಾದ ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿ ಬರುವಾಗ ಒಳ್ಳೆ ಕೊಳಲು ಊದುವ ಶ್ರೀಕೃಷ್ಣನೇ ಬಂದು ಊದುವಂಥ ಒಂದು ಶಬ್ದ ಇಲ್ಲಿ ಉಂಟು. ನಾವು ಏನಾದರೂ ಶಬ್ದ ಮಾಡಿದರೆ ಅದಿಲ್ಲ ಅಂತ ಒಂದು ಪರಿಚಯ. ಆಗ ನಾನು ತಿಳ್ಕೊಂಡೆ ಆಗದು ಸಾಕ್ಷಾತ್ ನಾಗದೇವರೇ ಅವರಿಗೆ ಸಂತೋಷದಲ್ಲಿ ಹಾಡುವಂಥದ್ದು ಅಂತೇಳಿ. ಇಲ್ಲಿ ನಾಗನಿಗೆ ಪ್ರಧಾನ ಶಕ್ತಿ ಶಿವನ ಆ ಹೆಗಲಲ್ಲಿರುವಂತಹವೇ ನಾಗ. ಇಲ್ಲಿ ನಾಗನು ಸಹ ಸ್ವಯಂಭು ಅಂತ ಆವತ್ತಿನ ಪ್ರಶ್ನೆಯಲ್ಲಿ ಕಂಡಿದ್ದೇವೆ. ಶಿವಲಿಂಗ ಸ್ವಯಂಭು ಆಗುವಾಗ ನಾಗನು ಸ್ವಯಂಭವಾಗಿ ಇಲ್ಲಿ ಬಂದಿದ್ದೇವೆ ಅಂತೇಳಿ ನಾವು ಪ್ರಶ್ನೆಯಲ್ಲಿ ಅವತ್ತು ಕಂಡದ್ದು. ಅದೇ ಪ್ರಕಾರ ಇಲ್ಲಿ ಹಾಗೇ ನಡೆದುಕೊಂಡು ಬಂದು ದೇವಸ್ಥಾನ 92ರಲ್ಲಿ ಶುರು ಮಾಡಿದ್ದು 99ರಲ್ಲಿ ಬ್ರಹ್ಮರಸ ಪೂರ್ತಿ ದೇವಸ್ಥಾನ ಪೂರ್ತಿ ಆಯಿತು, ಪ್ರತಿಷ್ಠೆ ಆಯಿತು. ಮತ್ತು 2012ರಲ್ಲಿ ಪುನಃ ಬ್ರಹ್ಮಕಲಶವಾಯಿತು. ಮತ್ತು 2020ರಲ್ಲಿ ಅತಿ ರುದ್ರ ಮಹಾಯೋಗದಲ್ಲಿ ನಮ್ಮ ಎಲ್ಲೂ ದೇವಸ್ಥಾನ ನಡೆಯದಂಥ ಪವಿತ್ರವಾದ ಹೋಮ ಇಲ್ಲಿ ನಡೆಯುತ್ತಾ ಅದರೊಟ್ಟಿಗೆನ್ನೇ ಬ್ರಹ್ಮಕಲಶವಾಯಿತು. ಇದು ನಮ್ಮ ಕಣ್ಣಾರೆ ಕಂಡಂಥ ಸತ್ಯದವಂತ ವಿಷಯ. ಶಿವ ಅಲ್ಲದೆ ಇಲ್ಲಿ ಬೇರೆ ಪರಿವಾರ ದೇವರು ಧೂಮಾವತಿ. ಬೇರೆ ನಮ್ಮ ಒಳಗಿರೋದು ಗಣಪತಿ, ಅಯ್ಯಪ್ಪ ಸ್ವಾಮಿ, ದುರ್ಗಾ ಪರಮೇಶ್ವರಿ, ಸಾಸ. ಆಗ ನಮ್ಮ ಇಲ್ಲಿ ಮತ್ತೆ ಹೊರಗೆ ಇರೋದು ನಾಗದೇವರು, ಧೂಮಾವತಿ. ಇಲ್ಲಿ ವಿಶೇಷ ಸೇವೆ ಅಂತದ್ದು ಇಲ್ಲಿ ವಿಶೇಷ ಸೇವೆ ನಮ್ಮದು ಹೇಳಿದರೆ ನಾವು ಈ ಸಮಯದಲ್ಲಿ ಈಗ ಕಾರ್ತಿಕ ಪೂಜಾಗಿ ಮಾಡ್ತಾ ಇದ್ದಾರೆ. ಸರ್ವಸೇವೆ ಮತ್ತು ಕಾರ್ತಿಕ ಪೂಜೆ ಮತ್ತು ನಮ್ಮ ಬಾಕಿದ್ದ ಎಲ್ಲ ಸೇವೆಗಳು ಇಲ್ಲಿ ನಡೀತಾ ಉಂಟು. ಜಲಧಾರ ಎಲ್ಲ ಶಿವನಿಗೆ ಬೇಕಾದಂಥ ವಿಶೇಷವಾದಂಥ ಜಲಧಾರ, ಮೃತ್ಯುಂಜಯ ಎಲ್ಲವೂ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಅತಿರುದ್ರ ಯಾಗ ನಡೆಸಲಿಕ್ಕೆ ಪ್ರೇರಣೆ ಎಲ್ಲಿಂದ ಸಿಕ್ಕಿದ್ದು ನಿಮಗೆ? ಅದು ನಮಗೆ ಸಿಕ್ಕಿದ್ರೆ ಇದರ ಮೈನ್ ಜನ ಇದ್ದಾರೆ ಅಲ್ಲಿ, ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದು. ಅದು ನಮ್ಮ ಕೊಂಡೆ ಊರು ಸ್ವಾಮಿ ಫಸ್ಟಿಗೆ ಇಲ್ಲಿ ಬಂದು ಅದಕ್ಕೆ ಇದು ನಮಗೆ ಮುಹೂರ್ತ ಕೊಟ್ಟದ್ದು ಅವರು. ಕೊಂಡೆ ಊರು ಶ್ರೀಗಳು ಬಂದು ಇಲ್ಲಿ ಮುಹೂರ್ತ ಕೊಟ್ಟದ್ದು ಅವರು. ತಂತ್ರಿ ಅವರು ಬ್ರಹ್ಮಶ್ರೀ ಉಳಿಯ ವಿಷ್ಣುವಾಸದವರು. ಅದೇ ಅವರ ನಿರ್ಮಾಪಕಾರ ನಾವು ಈ ದೇವಸ್ಥಾನ ಯಾವುದು ಬೇಕು ಎಲ್ಲ ಬೇಕು. ಇದು ಸತ್ಯವೇನಿದರೆ ನಮ್ಮ ತಂತ್ರಿಯವರ ದೇವಸ್ಥಾನ ಅಂತ ಹೇಳ್ಬೋದು. ಮತ್ತೊಂದು ಇಲ್ಲಿ ಒಂದು ಶಿಲಾಶಾಸನ ಉಂಟು ಅಂತೇಳಿ ಕೇಳಿದ್ದೇನೆ. ಅದು ಉಂಟು, ಪುರಾಣ ಕಾಲದ ಒಂದು ಶಿಲಾಶಾಸ ಉಂಟು. ತುಳು
ಲಿಪಿ ಉಂಟದಲ್ಲಿ ಅದನ್ನು ಓದಿದ್ದಾರೆ, ಆದರೂ ಅದು ಸರಿಯಾಗಿ ಗೊತ್ತಾಗೋದಿಲ್ಲ. ನೋಡ್ಲಿಕ್ಕೆ ನೋಡ್ಬೋದು ಇಲ್ಲಿ ಉಂಟು, ನೋಡ್ಬೋದು. ಹೌದು. ನಮಗೆ ಇಲ್ಲಿ ಮುಖ್ಯವಾಗಿರುವುದು ವಿಷ್ಣುವಾಸನರು, ಉಳಿಯ ವಿಷ್ಣುವಾಸನರು. ವಾರ್ಷಿಕ ಇಲ್ಲಿ ನಡೆಯುವ ವಿಶೇಷ ಪರ್ವಗಳು, ಹಬ್ಬಗಳು, ವಿಶೇಷ ಶಿವರಾತ್ರಿ ಅದು ನಿತ್ಯವಾಗಿ ಕ್ರಮ ನಡೀತಾ ಉಂಟು. ಮತ್ತೆ ಜಾತ್ರೆ ಏಕದೇಶ ಮಾರ್ಚ್ 2-3 ಅವತ್ತಿಗೆ ಜಾತ್ರೆಗಿಂತ ಒಂದು ದಿನ ಮುಂಚೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇವೆ, ಮರು ದಿವಸ ಜಾತ್ರೆ ಮಾಡ್ತೇವೆ. ಆಗ ನಮಗೆ ಅಲ್ಲಿ ಯಾವತ್ತು ಸ್ವರ್ಣ ಪ್ರಶ್ನೆ ಇಲ್ಲಿ ಕಂಡ ಪ್ರಕಾರ ಇಲ್ಲಿ ಕೊಡಿಮರ ಆಗಬೇಕು, 7 ದಿನ ಜಾತ್ರೆ ಆಗಬೇಕು. ಮತ್ತು ಈ ಶ್ರೀಕೋವಿಲಿಗೆ ಈಗ ನಮ್ಮೊಂದು ಎಲ್ಲರ ಆಗ್ರಹ ಉಂಟು, ಒಂದು ಅಲ್ಲಿ ಅಂಚು ಹಾಕಿ ಇದ್ದದ್ದು, ಅದಕ್ಕೊಂದು ತಾಮ್ರ ಹಾಕಬೇಕು ಅಂತ ಎಲ್ಲರ ಒಂದು ಆಗ್ರಹ ಉಂಟು. ಅದೆಲ್ಲ ಊರಿನವರು ಪರ ಊರಿನವರೆಲ್ಲ ಸಹಕಾರ ಕೊಟ್ಟರೆ ಅದೇ ಮಾಡಬಹುದಂತ ಒಂದು ಉದ್ದೇಶ ನಮ್ಮ ಮನಸ್ಸಲ್ಲಿದೆ. ಮತ್ತು ಕೊಡಿಮರ ಸಹ ಮಾಡಬೇಕಂತ ಉದ್ದೇಶ ಉಂಟು. ಅದಕ್ಕೂ ಸಹ ಪರಮಾತ್ಮನು ಅನುಗ್ರಹಿಸಿದ್ದರೆ ಊರಿನವರೆಲ್ಲ ಇದು ಇದ್ದರೆ ನಾವು ಸಹ ಅದು ಸಹ ಮಾಡಬೇಕಂತ ಒಂದು ಉದ್ದೇಶ ಉಂಟು. 5 ವರ್ಷಗಳ 26ನೇ ವರ್ಷ ಖಂಡಿತ ಕೂಡಿ ಬರ್ತದೆ ದೇವಸ್ಥಾನ. ಇನ್ನಷ್ಟು ಇನ್ನು ಮುಂದಿನ ಯೋಜನೆಗಳು ನಿಮ್ಮದು, ಈ ದೇವಸ್ಥಾನದ ಬಗ್ಗೆ ಮುಂದೆ ಅಭಿವೃದ್ಧಿಯ ಯೋಜನೆಗಳು ಏನೆಲ್ಲ ಇದೆ? ಸಾನ್ನಿಧ್ಯದಲ್ಲಿ ಇನ್ನು ಆಶ್ಲೇಷ ಪೂಜೆ ಅದು ತಿಂಗಳಿಗೆ ಒಳ್ಳೆ ಕಟ್ಟಾಗಿ ನಡೀತಾ ಉಂಟು. ಒಳ್ಳೆ ಭಕ್ತರು ಬರ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಆವತ್ತಿನ ಅನ್ನದಾನ ಮಾಡ್ತಾರೆ. ಭಕ್ತರು ಬಂದು ಅನ್ನದಾನ ನಾವೇ ಮಾಡುವಂತ ಮಾಡ್ತಾ ಇದ್ದಾರೆ. ಸಂತಾನ ಭಾಗ್ಯ ಉಂಟು. ಅದರಲ್ಲಿ ಎಲ್ಲ ಕಾರ್ಯದಲ್ಲೂ ಒಳ್ಳೆ ಒಂದು ಅಭಿವೃದ್ಧಿ ಇದೆ. ನಾಗನ ಸಾನ್ನಿಧ್ಯ ಉಂಟು. ಶಂಕರಾಚಾರ್ಯರು ಮಧ್ವಾಚಾರ್ಯರೆಲ್ಲ ಬಂದ ಜಾಗ ಅಂತ ಪ್ರತೀತಿ ಇದೆ. ಇಲ್ಲೊಂದು ಶಂಕರ ಗುಂಡಿ ಅಂತ ಇದೆ, ಅಲ್ಲಿ ಶಂಕರಾಚಾರ್ಯರು ಕೂತು ತಪಸ್ಸು ಮಾಡಿದ್ದಾರೆ ಅಂತ ಹೇಳಲ್ಪಡ್ತದೆ. ಅದೇನು ಹೆಚ್ಚು ಹೇಳಿದರೆ ನಮ್ಮ ಈ ಕೂಡ್ಲು ಎಲ್ಲ ದೇವರ ಸಂಗಮ ಭೂಮಿ. ಅದರಲ್ಲಿ ಯಾವ ದೇವಭೂಮಿ ಅಂತ ಹೇಳ್ಬೋದು. 18 ದೇವಸ್ಥಾನಗಳಲ್ಲಿ ಉಂಟು ಅಂತ ಕೇಳಿದ್ರೆ, 18 ಈ ಬರೇ 3-4 ಕಿಲೋಮೀಟರ್ ಸುತ್ತಳತೆಯಲ್ಲಿ 18 ದೇವಸ್ಥಾನಗಳಲ್ಲಿ ಉಂಟು ಅಂತ ಹೇಳಿದ್ರೆ ಇಲ್ಲಿ ಆಸ್ತಿಕ ಶ್ರದ್ಧೆ ಎಷ್ಟು ಉಂಟು ಅಂತ ನಮ್ಗೆ ಗೊತ್ತಾಗ್ತದೆ. ಕೂಡ್ಲು ಗ್ರಾಮದಲ್ಲಿ ಇರುವಷ್ಟು ದೇವಸ್ಥಾನಗಳು ಬೇರೆ ಯಾವ ಗ್ರಾಮದಲ್ಲೂ ಇಲ್ಲ. ಕೂಡ್ಲು ಗ್ರಾಮದಲ್ಲಿ ಇರುವಷ್ಟು ದೇವಸ್ಥಾನಗಳು, ಭಜನಾ ಮಂದಿರಗಳು, ತರವಾಡುಗಳು ಹಾಗೂ ದೇವಸ್ಥಾನಗಳು ಇವು ಬೇರೆ ಯಾವ ಗ್ರಾಮದಲ್ಲಿಯೂ ಇಲ್ಲ. ಅದರ ಬಗ್ಗೆ ನಾವೊಂದು ಚಿಂತನೆ ಮಾಡಿಸಿದೆವು. ಮಾಡುವಾಗ ನಾವು ಇಲ್ಲಿ ಅತಿರುದ್ರ ಮಹಾಯಾಗದ ಸಮಯದಲ್ಲಿ ಅದರ ಕುರಿತೆಲ್ಲ ಒಂದು ಆಲೋಚನೆ ಮಾಡಿದ್ದೆವು. ಆಗ ನಮಗೆ ಸಿಕ್ಕಿದ ಇದು ಅಂದರೆ ಸುಮಾರು 22ರಷ್ಟು ದೊಡ್ಡದು ಸಣ್ಣದಾದ ದೇವಸ್ಥಾನಗಳು, 22 ದೇವಸ್ಥಾನಗಳು. ಹಾಗೆ ಬಾಕಿ ಇದ್ದ ಮಠ ಮಂದಿರಗಳು ಇದೆಲ್ಲ ಇತ್ತು. ಹಾಗೆ ದೇವಸ್ಥಾನಗಳುಂಟು, ತರವಾಡು ಮನೆಗಳುಂಟು, ಭಜನಾ ಮಂದಿರಗಳುಂಟು. ಅತಿ ಹೆಚ್ಚು ಇದು ಇರುವಂತ ಕೂಡ್ಲು. ಕೇರಳವನ್ನು ನಾವು ದೈವത്തിന്റെ ಸ್ವಂತ ನಾಡು ಅಂತ ಹೇಳಿ, ದೇವರ ಸ್ವಂತ ನಾಡು ಅಂತ ಹೇಳುವಾಗ ಇದು ಕೂಡ್ಲು ದೇವರ ಸ್ವಂತ ನಾಡು ಅಂತ ಹೇಳಿ ಸರ್, ನನಗೆ ಒಂದೇನಂದ್ರೆ ದೇವರ ಸ್ವಂತ ನಾಡು ಅಂತ ಹೇಳಿ ಒಂದೇನಂದ್ರೆ ನಮಗೆ ಬಿಟ್ಟೋದು, ನಮಗೆ ನೆನಪು ಬರೋದು ಒಂದೇ ಬರೋದು ಸುಮಾರು ವರ್ಷ ಕಾಲದಲ್ಲ. ಈಗ ಏನಂದ್ರೆ ನಮಗೆ ಇಲ್ಲಿ ಈ ದೇವಸ್ಥಾನ ಅವತ್ತು ಕಟ್ಟಿದ್ದು ಯಾರು ಅಂತ ನಾನು ಹೇಳಲಿಲ್ಲ, ರಸ್ತೆಯಲ್ಲಿ ಕಂಡಿದ್ದೇವೆ. ಈ ದೇವಸ್ಥಾನ ಕಟ್ಟಿದ್ದು ಪಾಂಡ್ಯ ರಾಜ, ಮತರಸ್ ರಾಜರು 2 ಅಂತಸ್ತಿನ ದೇವಸ್ಥಾನ ಆ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ದೇವಜ್ಞ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಆ ಪ್ರಶ್ನೆ ಅದು ದೇವಸ್ಥಾನ ಆದ ಮೇಲೆ ಇದಕ್ಕೆ ಬೇಕಾದಂಥ ಆ ರಾಜರು ಸಂತಾನಕ್ಕೆ ಬೇಕಾಗಿ ರಾಜರು ಸಂತಾನಕ್ಕೆ ಬೇಕಾಗಿ ಅಂತ ಹೇಳಿದ್ರೆ ಅದು ಹೇಳ್ಬಹುದು ಅಲ್ಲ. ಅವರದಂತೇಳಿ ಅವರು ಹೇಳಿದಂತ ಹೇಳಿದ್ರೆ ಒಂದು ಅದರ ಮುಂಚೆ ದೇವಸ್ಥಾನ ಇತ್ತು, ಅದು ನಾಸಾಗಿ ವಾಪಸ್ಸು ಅವರು ಕಂಡು ಬಂದು ಅವರು ಈ ದೇವಸ್ಥಾನ 2 ಅಂತಸ್ತಿನ ದೇವಸ್ಥಾನಗಳು. ಇದು ಪಾಂಡ್ಯರಾಜನ ವಂಶದಲ್ಲೆಲ್ಲ ಸಂತಾನ, ಅದಕ್ಕಿಂತ ಮುಂಚೆ ಅದೇ ನಾನು ಹೇಳಿದ 1000 ವರ್ಷ ಮುಂಚೆ ಇದ್ದ ಈ ದೇವಸ್ಥಾನ ದೇವರು ಇದು. ಅದನ್ನು ಪುನಃ ಪ್ರತಿಷ್ಠೆ ಅದು ಅವರು ಬಂದು ಪಾಂಡ್ಯರಾಜರು ಬಂದು 2 ಅಂತಸ್ತಿನ ದೇವಸ್ಥಾನ ಇಲ್ಲಿ ಕಟ್ಟಿದ್ದಾರಂತೆ. ಆವತ್ತು ಈ ದೇವಸ್ಥಾನ ಖರ್ಚಿಗೆ ಬೇಕಾಗಿ 4 ಚದುರ ಮೈಲು ಜಾಗ ಈ ದೇವಸ್ಥಾನಕ್ಕೆ ಬಿಟ್ಟಿದಾಗ ಆ ಕಾಲದಲ್ಲಿ ಪಾಂಡ್ಯರಾಜರು ಆ ಕಟ್ಟುವ ಸಮಯದಲ್ಲಿ ನಮ್ಮ ಕಾಸರಗೋಡು ಶಿವ ದೇವಸ್ಥಾನ ಇರುವುದು ಇದು ಒಂದು. ಇದು ಕಟ್ಟಿದ ಕೂಡಲೇ ಅಲ್ಲಿ 2 ಕಾವಲುಗಾರು ಇಟ್ಟಿ ಹಿಡಿದು ರಾತ್ರಿ ಹೋಗ್ತಾ ಇತ್ತಂತೆ ಕಾವಲು. ಅಷ್ಟು ಬಂಗಾರ ಸಂಪತ್ತಿತ್ತು. ಒಂದು ಕಾಲದಲ್ಲಿ ಇಲ್ಲಿ ಟಿಪ್ಪಿಗೆ ಸಹ ಕೂಡ ಬಂದಿದ್ದಾವೆ. ಟಿಪ್ಪಿ ಬಂದು ಕಲ್ಲನ್ನು ಶಿವಲಿಂಗವನ್ನು ಬಿಸಾಡಿದ್ದೇವೆ ಅಂತ ಅದು ಸಹ ಒಂದು ಟಿಪ್ಪು ಸುಲ್ತಾನ್. ಈ ಧನು ಪೂಜೆ ನೀವು 10 ವರ್ಷದಿಂದ ಧನು ಪೂಜೆ ಆರಂಭ ಮಾಡಿದ್ದೀರಿ. ಧನು ಪೂಜೆ ಈ ಧನು ಮಾಸ 1 ತಿಂಗಳಲ್ಲಿ ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ನಡೀತು. ಊರಿನವರ ಇದಕ್ಕೆ ಬೆಂಬಲ ಹೇಗುಂಟು? ಒಳ್ಳೆ ಬೆಂಬಲ ಉಂಟು. ಎಲ್ಲ ಸಹಕಾರವಾಗಿ ಕೊಡ್ತಾ ಇದ್ದಾರೆ. ಅದಲ್ಲ ನಮಗೆ ಇಲ್ಲಿ ಫಲಹಾರ ಅಂತ ನಾವು ಇಲ್ಲಿ ಸೇವೆ ತೆಕ್ಕೊಳ್ತೇವೆ. ಫಲಹಾರಕ್ಕೂ ಬೇಕಂತ ಸೇವೆ ಊರಿನವರು ಎಲ್ಲ ಮನೆಯವರು ಒಂದೊಂದು ದಿನ ನಮಗೆ ಒಂದು ಫಲಹಾರಕ್ಕೆ 2000 ಪ್ರಕಾರ ಅವರು ಸಹ ಕೊಡ್ತಾ ಇದ್ದಾರೆ. ಊರಿನವರೆಲ್ಲರೂ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಹೊರಗಿನವರು ಸಹ ನಮಗೆ ಸುಮಾರು ಜನ ಫಲಹಾರ ಮುಂಚೆ ಕೊಟ್ಟವರು ಈಗ ಅವರೇ ಬಂದು ಕೊಡ್ತಾ ಇದ್ದಾರೆ.
ನಾವು ಕೊಡಬೇಕಿಲ್ಲ. ಅದನ್ನು ನಾವು ಇಲ್ಲಿ ಪ್ರಾರ್ಥನೆ ಮಾಡಿ ಆ ನಮ್ಮ ಹರಿವಾಣ ಅಕ್ಷಯ ಪಾತ್ರವನ್ನು ಅವರ ಮನೆಯಲ್ಲೂ ಅಕ್ಷಯವಾಗಲಿ ಅಂತ ಹೇಳಿ ಇಲ್ಲಿ ಭಟ್ರು ಸೇವೆ ಮಾಡಿ ಆ ಪಾತ್ರ ಆಗನ್ನೇ ಅವರಿಗೆ ಕೊಡ್ತಾ ಇದ್ದೇವೆ. ಈ ಫಲಾರ ಸೇವೆ ಅಂತೇಳಿ ನೀವು ಮಾಡಿದ ಅದಕ್ಕೆ ಇಷ್ಟು 2,000 ಅದು 5,000 10,000 15,000 ಒಬ್ಬೊಬ್ಬರು ಬಂದು ಈಗ ಕೊಡ್ತಾ ಇದ್ದಾರೆ. ಅದು 2,000ವರೆಗೆ ಫಲಾಹಾರಕ್ಕೆ ತೆಕ್ಕೊಳ್ತೇವೆ. ಅದಕ್ಕಿಂತ ಕಮ್ಮಿ ಆದರೆ ಅಲಂಕಾರ ಸೇವೆಯಾಗಿ ಹೀಗೆ ತೆಕ್ಕೊಳ್ತೇವೆ. ದೇವರ ಸೇವೆ ತೆಕ್ಕೊಳ್ತೇವೆ. ನಾವು ಈಗ ಪಾತ್ರವನ್ನು ಅರಿವಾಣವನ್ನು ತಂದು ಅದು ಈ ಅನ್ನ ಹಂಪಲು ಎಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ಅಕ್ಷಯ ಹಾಗೆ ಅವರಿಗೆ ಕೊಡ್ತಾ ಇದ್ದೇವೆ. ಅದು ಆ ಪಾತ್ರವನ್ನು ನಾವು ವಾಪಸ್ ತೆಕ್ಕೊಳ್ಳೋದಿಲ್ಲ. ಅವರಿಗೆ ಬಿಡ್ತೇವೆ. ಅವರ ಮನೆಯಲ್ಲೂ ಅಕ್ಷಯವಾಗಲಿ, ಅದು ದೇವರ ಪರಮಾತ್ಮನಲ್ಲಿ ಕೊಂಡೋದು ಅವರಿಗೆ ಇನ್ನೂ ಸಹ ಅವರಿಗೆ ಸಂಪತ್ತು ಸೌಭಾಗ್ಯ ಕೊಡಲಿ, ಇನ್ನೂ ಫಲಾರ ಕೊಡಲಿ, ಇನ್ನೂ ಸಹ ಇನ್ನು ಬಂದು ಇಲ್ಲಿ ಕೊಡಲಿ, ಅವರ ಮನೆಯೂ ತಂಪಾಗಲಿ. ಇಲ್ಲಿ ನಡೆಯುವ ಅತ್ಯಂತ ಯಶಸ್ವಿಯಾದ ಒಂದು ಇದೆಂದರೆ ಧನುಮಾಸ ಪೂಜೆ. ನಾವು 10 ವರ್ಷ ಮೊದಲು ಇದರ ಕುರಿತು ಚಿಂತನೆ ಮಾಡುವಾಗ ನನಗೊಂದು ಇಂಥ ಒಂದು ಅಭಿಪ್ರಾಯ ಬಂತು. ಆಗ ನಮ್ಮ ತಂತ್ರಿಯವರಲ್ಲಿ ಆಲೋಚಿಸುವಾಗ ಅವರ ಕೊಟ್ಟ ನಿರ್ದೇಶ ಪ್ರಕಾರ ಇಲ್ಲಿ ನಾವು ಅದರ ಪ್ರಾರಂಭ ಮಾಡಿದೆವು. ಅದೀಗ ಅತ್ಯಂತ ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಮಧ್ವಾಚಾರ್ಯರು ಚರ್ಚಿಸಿದ ಜಾಗ ಅಂತ ನಮ್ಮ ಹತ್ತಿರದ ವಿಷ್ಣುಮಂಗಲ ಇದೆಯಲ್ಲ, ಆ ವಿಷ್ಣುಮಂಗಲದಲ್ಲಿ ಇವರ ಚರ್ಚೆ ನಡೆದದ್ದು ಅಂತ ಹೇಳಲ್ಪಡ್ತದೆ. ಅದೇ ಶಂಕರಾಚಾರ್ಯರು ಮಧ್ವಾಚಾರ್ಯರು ಬಂದು ಕೂಡಿದ ಜಾಗ ಆದ ಕಾರಣ ಕೂಡ್ಲು ಎಂಬ ನಾಮಕರಣ ಇಲ್ಲಿ ಬಂತು ಅಂತ ನಮ್ಮ ಹಿರಿಯವರು ಹೇಳೋದು ಕೇಳಿದ್ದೇನೆ. ಮತ್ತೇನಂದರೆ ಅದು ಆ ನಾಮಕರಣ ಬಂದದ್ದು ಇಲ್ಲಿ ಆ ಕೂಡ್ಲು ಅಂತ ಬರೋದು ಅವರು ಬಂದು ಇಲ್ಲಿ ಸೇರಿದ್ದು ನಮ್ಮ ಈ ಊರಿನ ಜನರು ಕೂಡಲಿಕ್ಕೂ ಒಂದು ಪರಮಾತ್ಮನ ಅದೊಂದು ದಾರಿದೀಪವಾಗಿ ಅವರು ಬಂದು ಸೇರಿದ್ದು ಅಂತ ನೆನಬಹುದು. ಅದ್ವೈತದ ಶಂಕರಾಚಾರ್ಯರು, ವಿಶಿಷ್ಟ ಅದ್ವೈತದ ಮಧ್ವಾಚಾರ್ಯ ಇಬ್ಬರು ಕೂಡಿದ ಜಾಗ ಕೂಡ್ಲು ತಪಸ್ಸು ಮಾಡಿದ ಸ್ಥಳ ಸಂಕರಗುಂಡಿ ಅಂತ ಹೇಳಿ ಉಂಟು. ಇಲ್ಲಿ ಒಂದು ತಡಪೆ ನೂಲು ಹಾಕಿದ್ರು ಆ ಹೊಂಡ ಇದಾಗಿ ಇಲ್ಲದೆ ಮುಟ್ಟುವುದಿಲ್ಲ. ಒಂದು ತಡಪೆಯಷ್ಟು ನೂಲನ್ನು ಇಳಿಸಿದ್ರು ಅದು ತೋಡಿನಲ್ಲಿ ಅಲ್ಲಿ ಇದು ನಾಗ ನಮ್ಮ ಕುಚ್ಚಿಗಾಡಿನಲ್ಲಿ ಉಂಟು. ಅದ್ರ ಅಲ್ಲಿ ಅವರು ಮುಂಚೆ ಇದು ಮಾಡಿದ್ರು. ಹಾಗೆ ಶಂಕರಾಚಾರ್ಯರು ಬಂದು ತಪಸ್ಸು ಮಾಡಿದ್ದಾರೆ ಈ ಪ್ರದೇಶದಲ್ಲಿ ಅಂತೇಳಿ ಪ್ರತೀತ ಉಂಟು. ಹಾಗೆ ಒಂದು ಚರಿತ್ರೆ ಮುಂಚೆ ಅವರು ಹೇಳಿದ್ದು ಕೇಳಿದ್ದೇನೆ. ಅದನ್ನು ಹೇಳಿದ್ದು ಚರಿತ್ರೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ದೇವಸ್ಥಾನದ ಬಗ್ಗೆ ತುಂಬಾ ವಿಚಾರಗಳನ್ನು ತಿಳಿಸಿ ಧನ್ಯವಾದಗಳು. ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥಿಸಿಕೊಳ್ಳೋಣ. ಎಲ್ಲ ಊರಿನ ಎಲ್ಲ ಜನರ ಸಹಕಾರವನ್ನು ಕೂಡ ಇರಬೇಕು. ಅಲ್ಲ, ನೀವು ಇದು ಸಹ ಮಾಡಿದ್ದು ನಮ್ಮ ಊರಿಗೆ ಎಲ್ಲರಿಗೂ ತಿಳ್ಕೊಳ್ಳುವಂತ ಒಂದು ಒಳ್ಳೆ ಸಂದರ್ಭ. ನಮ್ಮ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಯ ಕಾರ್ಯ ಇದು ಅಂತ ಹೇಳ್ಬೋದು. ನಮಗೆ ಇದು ಭಾರಿ ಸಂತೋಷವಾದಂತಹ ವಿಷಯ. ಧನ್ಯವಾದಗಳು.
Heat
ध्यायामि ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु। ಅದರಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಎಚ್ಚರಿಕೆಯಲ್ಲಿ ಶಕ್ತಿ ಭಕ್ತಿ ಬುದ್ಧಿ ಎಲ್ಲದನ್ನು ಕೂಡ ಸೇವೆ ತಗೊಂಡು ಸರ್ವರಿಗೂ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಕೊಂಡು ಅನುಗ್ರಹ ಇಟ್ಟು ಕಾಪಾಡುವಂತ ಅಭ್ಯರ್ಥಿ ಮನಸ್ಸು ಭಕ್ತರಿಗೆ ಪ್ರಾರ್ಥನೆ ಮಾಡ್ಕೊತೀರ ಅದರಿಂದ ಕಾಪಾಡಿ ಒಳ್ಳೆಯ ಕಾಣಿಸ್ಕೊಳ್ಳೋದು ಜವಾಬ್ದಾರಿ.